4, 5 ಹಾಗೂ 6ನೆಯ ಕವನ. ಮಸಗಿದುದು ಬಹು ವಾದ್ಯರವ ನಿಪ್ಪ ಸರದಲ್ಲಿ ನಿಸ್ಸಾಳತತಿಗೆ ಅರ್ಜಿಸಿದ ಆವರ್ಜಿಸುವವೋಳ್ ಗಣಯಂತ್ರ ಭೇದಿಗಳ ಹೊಸಗೆಯಾಟವೋ ಬಿಲ್ಲ ಹೊಯ್ಲಿನ ಹಸುಗೆಯಾಟವೋ ಗುರುವರಿಗೆ ಗಂಗೆಸೆಯ ಮಾಡಿತು ಚಾಪವಿತ್ತಲು ಭೂಪ ಕೇಳೆಂದ. ಅಂದರೆ ಅನೇಕ ವಾದ್ಯಗಳು ಅತಿಶಯ ಶಬ್ದವನ್ನು ಮಾಡುತ್ತಿದ್ದವು. ಕಹಳೆಗಳು ಯಂತ್ರವನ್ನು ಭೇದಿಸಿರೆಂದು ರಾಜರನ್ನು ಆಹ್ವಾನಿಸಿದವು. ಇದೇನು ಮದುವೆಯ ಶುಭವಾರ್ತೆಯೋ, ಬಿಲ್ಲಿನಿಂದ ಹೊಡೆತ ತಿನ್ನಲು ಹಂಚಿಕೊಂಡ ಆಟವೋ ತಿಳಿಯದಾಯಿತು. ಇತ್ತ ಆ ಮಹಾಧನುಸ್ಸು ರಾಜರನ್ನು ಇಕ್ಕಟ್ಟಿಗೆ ಸಿಕ್ಕಿಸಿ ಪೆಟ್ಟು ಕೊಡಲಾರಂಭಿಸಿತು. 5ನೆಯ ಕವನ. ನೆರವಿಯಲಿ ನಾನಾ ದಿಗಂತದ ಧರಣೀಪತಿಗಳು ಹಮ್ಮಿಕೆಯಲು ಅಬ್ಬರಿಸಿ ಹೊಕ್ಕರು. ಬೇರೆ ಬೇರೊಬ್ಬೊಬ್ಬರ ಅವಣಿಸಿ ಅರಗರಿಗೆ ಹುಲು ರಕ್ಕಸರು ಮತ್ಸರಿಸುವಂತಾಯಿತು. ಏನೆಂಬುದು ಧರೆಯ ಬಿಡದಿ ಧನು ವಿಭಾಡಿಸಿ ಕೆಡಹಿತನ ನಿಪರ. ಅಂದರೆ ಅಲ್ಲಿಂದ ಕ್ಷತ್ರಿಯರ ಸಮೂಹದಲ್ಲಿ ದಿಕ್ಕಿನ ರಾಜರು ಅಹಂಕಾರದಿಂದ ಒಬ್ಬೊಬ್ಬರಾದ ಮೇಲೊಬ್ಬರು ಬಿಲ್ಲನ್ನು ಎತ್ತಲು ಮುಂದಾದರು. ಕೈಲಾಸ ಪರ್ವತವನ್ನು ಎತ್ತಲು ಕ್ಷುಲ್ಲಕರಾದ ರಾಕ್ಷಸರು ಯತ್ನಿಸಿದಂತಾಯಿತು. ಹಾಗೆ ಬಂದ ಎಲ್ಲ ರಾಜರನ್ನು ಬಿಲ್ಲು ಭೂಮಿಗೆ ಕೆಡವಿತು. ನೆಲದಿಂದ ಬಿಲ್ಲು ಮೇಲಕ್ಕೇಳಲಿಲ್ಲ. ಹಾರ ಹರಿದಿದು ಕರ್ಣಪುರದ ಚಾರು ಮಣಿಗಳು ಸಡಲಿದವು. ಪದವೀರ ನೇವರ ನೆಗ್ಗಿದವು ಕುಗ್ಗಿದವು ನೆನಹುಗಳು. ನಾರಿಯರ ಕೈಯೊಳು ನೆಗೆಯನಿ ಹಾರ ಜಡಿದುದು ಮುಸುಕದಲೆ ಯಮ ಹೀರಮಣಿರೋ ಸರಸಿ ಸಿಂಹಾಸನವ ಸಾರಿದರು. ಬಿಲ್ಲನೆತ್ತಲು ಹೋದವರು ಹಾರಗಳ ಹರಿದು ಹೋದವರ ಹಾರಗಳು ಹರಿದು ಹೋದವು. ಕರ್ಣಾಭರಣದ ರತ್ನಗಳು ಸಡಲಿದವು. ಪಾದಗಳಿಗೆ ಹಾಕಿಕೊಂಡ ವೀರ ನೇರವು ನೆಗ್ಗಿ ಹೋದವು. ಗೆಲ್ಲುವ ಆಶೆಗಳು ಕುಗ್ಗಿ ಹೋದವು. ಹೆಣ್ಣು ಮಕ್ಕಳು ಚಪ್ಪಾಳೆ ತಟ್ಟಿ ನಕ್ಕ ಧ್ವನಿಯನ್ನು ಕೇಳಿ ಪಕ್ಕಕ್ಕೆ ಸರಿದು ಮುಖಕ್ಕೆ ಮುಸುಕು ಹಾಕಿಕೊಂಡು ತಮ್ಮ ಸಿಂಹಾಸನಗಳತ್ತ ಅವರು ಹೋದರು. ದ್ರೌಪದಿಯ ಸಖಿಯರು ಚಪ್ಪಾಳೆ ಮಂಜಿನಂತೆ ಚಪ್ಪರನ್ ಆಕ್ರಮಿಸಿತು. ಧನ್ಯವಾದಗಳು.